ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು 8 ತಿಂಗಳ ಮೇಲ್ಪಟ್ಟಿರುವಂತಹ ಒಂದು ಮಕ್ಕಳಿಗೆ ಡ್ರೈ ಫ್ರೂಟ್ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ರೆಸಿಪಿನ ಮಕ್ಕಳಿಗೆ ಯಾಕೆ ನಾವು ಕೊಡಬೇಕು ಅಂತಂದ್ರೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಾಗುತ್ತೆ. ಅವಲಕ್ಕಿ ಹಾಕಿ ಇದನ್ನ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಈಸಿ ಡೈಜೆಷನ್ ಆಗುತ್ತೆ, ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವಿಲ್ಲಿ ಡ್ರೈ ಫ್ರೂಟ್ಸನ್ನು ಮುಂಚೆನೇ ನೆನೆಸೋದಕ್ಕೆ ಇಡಬೇಕು. ಒಂದು 6 to 8 ಅವರ್ಸ್ ಅದನ್ನು ನೆನೆಸ್ಬಿಟ್ಟು ಆನಂತರ ನಾವು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. 5 ಗೋಡಂಬಿ, 5 ಬಾದಾಮಿ ಮತ್ತು ವಾಲ್ನಟನ್ನು 2 ಪೀಸ್ ತೊಗೊಂಡಿದ್ದೀನಿ. ನಾವಿಲ್ಲಿ ವಾಲ್ನಟ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ಒಂದು ಒಳ್ಳೆಯ ಹ್ಯುಮಿನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ವಾಲ್ನಟನ್ನು. ನೆಕ್ಸ್ಟ್ ನಾನಿಲ್ಲಿ 2 ಖರ್ಜೂರನ ತೊಗೊಂಡಿದ್ದೀನಿ, ಅದನ್ನು ಸೀಡ್ಲೆಸ್ ಮಾಡ್ತಾ ಇದ್ದೀನಿ. ಖರ್ಜೂರ ತುಂಬಾನೇ ವೆಟ್ಟಾಗೂ ಇರಬಾರ್ದು, ಜಾಸ್ತಿ ಡ್ರೈ ಆಗೂ ಇರಬಾರ್ದು, ಆ ಥರದ್ದೊಂದು ನಾನು ಒಂದು ಖರ್ಜೂರನ ತೊಗೊಂಡಿದ್ದೀನಿ. ಈ ಥರ ಒಂದು ಖರ್ಜೂರನ ಕೊಟ್ಟರೆ ಮಕ್ಕಳಿಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಡ್ರೈ ಆಗಿರೋದನ್ನ ನಾವು ನೆನೆಸೋಕ್ಕಿಟ್ರೆ ಅದು ಡೈಜೆಷನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಡ್ರೈ ಆಗಿರೋದನ್ನ ಯೂಸ್ ಮಾಡಿದ್ರೆ. ಅದಕ್ಕೋಸ್ಕರ ಮೀಡಿಯಮ್ ಆಗಿ ವೆಟ್ಟಾಗಿರೋದನ್ನ ಖರ್ಜೂರನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇದನ್ನು ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸರಿ ವಾಶ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿರೋ ಅಂದರೆ ಫ್ರೆಶ್ ಫಿಲ್ಟರ್ ವಾಟರ್ನೇ ಹಾಕಿ ಅದನ್ನು ನೆನೆಸೋಕ್ಕಿಡಿ. ನೀವು ಇದನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಮಾಡಿಕೊಟ್ರೂ ಸರಿ, ಬೆಳಿಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ಮಾಡಿದ್ರೂ ಸರಿ, ಯಾವ ಟೈಮಲ್ಲಿ ಬೇಕಾದರೂ ಕೊಡ್ಬೋದು. ಬಟ್ ದಿನಕ್ಕೆ 1 ಟೈಮ್ ಮಾತ್ರ ನಾನು ಈ ಫುಡ್ಡನ್ನು ಕೊಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು ನಾನಿಲ್ಲಿ ನೈಟ್ ನೆನೆಸೋದಕ್ಕಿಟ್ಟು ಬೆಳಿಗ್ಗೆ ಮಾಡ್ಕೊಳ್ತಾ ಇದ್ದೀನಿ. ನೆನೆಸಿದ ನೀರನ್ನು ಕೂಡ ನಾನು ಈ ಫುಡ್ಗೆ ಯೂಸ್ ಮಾಡಲ್ಲ, ಆ ನೀರನ್ನು ಚೆಲ್ಬಿಟ್ಟು ಒಂದು ಈ ಬಾದಾಮಿನ ಸಿಪ್ಪೆನ ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ಖರ್ಜೂರನೂ ಕೂಡ ಸಿಪ್ಪೆನ ಪೀಲ್ ಮಾಡ್ಕೊಳ್ಬೇಕಾಗುತ್ತೆ. ಸಿಪ್ಪೆ ಎಲ್ಲ ಪೀಲ್ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಜಾರನ್ನು ತೊಗೊಂಡಿದ್ದೀನಿ. ಜಾರ್ಗೆ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಡ್ರೈ ಫ್ರೂಟ್ಸನ್ನು ಗ್ರೈಂಡ್ ಮಾಡಿದ್ದಾಯ್ತು. ಇವಾಗ ಈ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಇಷ್ಟೊಂದು ಸ್ಮೂತಾಗಿ ಪೇಸ್ಟ್ ಮಾಡಬೇಕು, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಡೈಜೆಷನ್ಗೆ ಈಸಿ ಆಗಬೇಕು ಅಂತಂದರೆ ಇಷ್ಟೊಂದು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಮತ್ತು ನಾವು ಯಾವ ಒಂದು ಪ್ಯಾನಲ್ಲಿ ಮಾಡ್ತೀವಿ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಅದಕ್ಕೆ ನಾನಿಲ್ಲಿ ಒಂದು ಅವಲಕ್ಕಿನ ಪೇಪರ್ ಅವಲಕ್ಕಿ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಒಂದು ಹೇರ್ ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅವಲಕ್ಕಿ ಏನಿದೆ ಇದು ತುಂಬಾನೇ ಫ್ರೆಶ್ ಆಗಿರಬೇಕು, ಅಂದರೆ ಸ್ವಲ್ಪನೂ ಧೂಳಿರಬಾರ್ದು. ಅದನ್ನು ವಾಶ್ ಮಾಡಿ ಕೆಲವೊಬ್ರು ಅದನ್ನು ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಒಂದು ಹೈಪರ್ ಮಾರ್ಕೆಟಲ್ಲಿ ತೊಗೊಂಡಿರುವಂತಹ ಒಂದು ಅವಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಅದನ್ನು ಅವಲಕ್ಕಿನ ನೆನೆಸ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು, ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪನೇ ರಿಸ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಪೌಡರ್ ಮಾಡಿ ಮುಂಚೆನೇ ಇಟ್ಕೊಂಡು ಆ ನಂತರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಪೌಡರ್ನ 2 ಸ್ಪೂನ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಈ ಅವಲಕ್ಕಿ ಏನಿದೆಯಲ್ಲ ಇದು ತುಂಬಾನೇ ಹೇರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಡಬೇಕು, ಅದನ್ನು ಕಂಪಲ್ಸರಿ. ಹಾಗಾದರೆ ಮಾತ್ರ ನಮಗೆ ಅಪ್ ಟು 1 ಮಂತ್ ತನಕ ಅದು ಹಾಳಾಗೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಬೇಗ, ಅದು ಹೇರ್ ಟೈಟ್ ಬಾಕ್ಸಲ್ಲಿ ಇಡಲಿಲ್ಲ ಅಂತ ಅಂದರೆ. ಇಲ್ಲಿ ಅವಲಕ್ಕಿ ಹಾಕಿಬಿಟ್ಟು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ, ಸ್ವಲ್ಪನೂ ಗಂಟು ಇರಬಾರ್ದಂಗೆ. ಅದಕ್ಕೆ ಇವಾಗ ಪೇಸ್ಟ್ ಮಾಡಿರುವಂತಹ ಒಂದು ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ಗ್ರೈಂಡ್ ಮಾಡಿರೋ ಜಾರಲ್ಲೂ ಸ್ವಲ್ಪ ಉಳ್ಕೊಂಡಿತ್ತು, ಅದಕ್ಕೋಸ್ಕರ ನೀರು ಸೇರಿಸ್ಬಿಟ್ಟು ಆಮೇಲೆ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ನಾವು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ, ಅದು ಸ್ವಲ್ಪ ತೆಳುವಾಗೋ ತನಕ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಾವಿಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಈ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ಹಾಲನ್ನು ಮಿಕ್ಸ್ ಮಾಡಿ ಮಾಡಿದ್ರೆ ಮಕ್ಕಳಿಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ರಿಚ್ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ ಅದರಲ್ಲಿ. ನಾನಿಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನೀವು ನೋಡಿಕೊಂಡು ಕಡಿಮೆನೇ ಹಾಕ್ಕೊಳ್ಬೋದು. ಆಲ್ಮೋಸ್ಟ್ ಬೇಬಿ ಫುಡ್ಸ್ಗೆಲ್ಲ ನಾನು ಬೆಲ್ಲನೇ ಯೂಸ್ ಮಾಡಿ ಮಾಡ್ತಿರ್ತೀನಿ. ಶುಗರನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಮಕ್ಕಳಿಗೆ ಕೊಡಬೇಕು ಅಂತ ಅಂದರೆ. ಏನು ಆ್ಯಡ್ ಮಾಡ್ದೇನೆ ಹಾಗೇನೆ ಖರ್ಜೂರ ಕೂಡ ಸ್ವೀಟ್ ಇರುತ್ತೆ, ಹಾಗೇನೂ ಕೂಡ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ.
ಮಕ್ಕಳು ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಬೆಲ್ಲ ಹಾಕಿ ಡ್ರೈ ಮಾಡಿ ಕೊಡಿ, ತುಂಬ ಚೆನ್ನಾಗಿ ಅದನ್ನ ಊಟ ಮಾಡ್ತಾರೆ. ನಾನಿಲ್ಲಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಹೈಯೆಸ್ಟ್ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡಬಾರ್ದು. ತುಂಬಾ ಅಂದ್ರೆ ತುಂಬಾ ಕಡಿಮೆ ಫ್ಲೇಮಲ್ಲಿ ಇಟ್ಟು ಇದನ್ನ ಬಾಯ್ಲ್ ಮಾಡ್ಕೊಳ್ಬೇಕು. ಹೈಯೆಸ್ಟ್ ಫ್ಲೇಮಲ್ಲಿ ಇಟ್ಟಾಗ ನಮಗೆ ಕೆಳಗಡೆ ಸ್ಟಿಕ್ಕಿ ಆಗುತ್ತೆ, ಅದಂತೂ ಕಂಪಲ್ಸರಿ. ಅದಕ್ಕೋಸ್ಕರ ಇದನ್ನ ಲೋಯೆಸ್ಟ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಇವಾಗ ನೋಡಿ 10ರಿಂದ 15 ನಿಮಿಷ ತನಕ ಬಾಯ್ಲ್ ಆದ್ಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದು ಇಷ್ಟು ಈ ತರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೊಂಡ್ರೆ ಮಕ್ಕಳಿಗೆ ಹೊಟ್ಟೆ ಕೂಡ ತುಂಬುತ್ತೆ. ನಾವು ಜಾಸ್ತಿ ಏನಾದ್ರೂ ತೆಳುವಾಗಿ ಮಾಡ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. 6 ಮಂತಿಂದ 8 ಮಂತ್ ತನಕ ನಾವು ಲಿಕ್ವಿಡ್ ಟೈಪಲ್ಲಿ ಕೊಟ್ರೆ ಓಕೆ, ಬಟ್ 8 ಮಂತ್ ಪ್ಲಸ್ ನಾವು ಈ ತರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಕ್ಕಳಿಗೆ ಫುಡ್ಡನ್ನು ಕೊಡಬೇಕು. 6 ಮಂತ್ ಪ್ಲಸ್ ಇರೋ ಮಕ್ಕಳಿಗೆ ಕೂಡ ನಾನು ಡ್ರೈ ಫ್ರೂಟ್ ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡ್ಕೊಂಡು ಬರ್ಬೋದು. ಯಾವ ಮಕ್ಕಳು ತುಂಬಾನೇ ವೆಯ್ಟ್ ಲಾಸ್ ಆಗಿರ್ತಾರೆ ಅಂತ ಮಕ್ಕಳಿಗೆ ಈ ಒಂದು ರೆಸಿಪಿನ ಮಾಡಿಕೊಟ್ರೆ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಈ ಒಂದು ಡ್ರೈ ಫ್ರೂಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.